ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬೆಚ್ಚಿ ಬೀಳಿಸುವಂತಿದೆ ಸರ್ಕಾರ ನೀಡಿರುವಂತಹ ಮಾಹಿತಿ. ಈ ವರ್ಷ 3,59,024 ಜನರಿಗೆ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಮತ್ತೆ ಪ್ರತಿದಿನ ಮಾಧ್ಯಮಗಳಲ್ಲೂ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇದೀವಿ. ಅದರಲ್ಲೂ ನ್ಯೂಸ್ 18 ನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ, ಅದರಲ್ಲೂ ಮಕ್ಕಳಿಗೆ ಯಾವ ತರ ಸಮಸ್ಯೆ ಆಗ್ತಿದೆ ಅಂತ ಫುಟೇಜ್ ಸಮೇತ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಸರ್ಕಾರ ಕೂಡ ಈ ಬಗ್ಗೆ ವರದಿಯನ್ನ ಬಿಡುಗಡೆ ಮಾಡಿದೆ. ನೋಡಿ, ಬೀದಿ ನಾಯಿಗಳ ದಾಳಿಗೆ 30 ಜನರ ಪ್ರಾಣನೇ ಬಲಿಯಾಗಿದೆ. ಕಳೆದ ಒಂದು ವಾರದಲ್ಲಿ ರಾಜ್ಯಾದ್ಯಂತ 10,000 ಕೇಸ್ ದಾಖಲಾಗಿದೆ. ರಾಜ್ಯದ ಪ್ರತಿ ನಗರ ಪಟ್ಟಣಗಳಲ್ಲೂ ಬೀದಿ ನಾಯಿಗಳ ಕಾಟ ಮಿತಿಮೀರಿ ಹೋಗ್ತಾ ಇದೆ. ಇನ್ನು ನಗರಗಳಲ್ಲಿ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಆಗ್ತಾ ಇಲ್ಲ. ಮಾಂಸ ಮಾರಾಟ ಪ್ರದೇಶದಲ್ಲೇ ಹೆಚ್ಚು ದಾಳಿಗಳು ಮಾಡ್ತಾ ಇವೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ನಲ್ಲಿ ಹಣ ಮೀಸಲಿಟ್ಟಿದ್ದಾರೆ. ಬೀದಿ ನಾಯಿಗಳ ಸೆರೆ, ಸಂತಾನ ಹರಣಕ್ಕೆ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ. ಕೇವಲ ಹಣ ಮೀಸಲಿಟ್ಟು, ಅನುದಾನ ಮೀಸಲಿಟ್ಟು ಸ್ಥಳೀಯ ಸಂಸ್ಥೆಗಳು ಕೈ ತೊಳ್ಕೊಂಡ್ಬಿಟ್ಟಿವೆ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಾಗಿದೆ ಅಂತೇಳಿ ಜನ ತೀವ್ರ ರೀತಿಯಲ್ಲಿ ಆಕ್ರೋಶದ ಜೊತೆಯಲ್ಲಿ ಎಷ್ಟು ಸತಿ ಅಂತ ಮನವಿ ಮಾಡ್ಕೊಳ್ಳೋದು, ಗಾಯಗೊಳಿಸ್ತಾ ಇದೆ. ಸರ್ವೆಗೆ ಹೋದ ಶಿಕ್ಷಕರನ್ನು ಬಿಡ್ತಾ ಇಲ್ಲ, ಮಕ್ಕಳನ್ನಂತೂ ಆಟ ಆಡೋಕ್ಕೂ ಹೊರಗಡೆ ಬಿಡಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ಈಗ ರಾಜ್ಯದಲ್ಲಿದೆ. ಈ ವರ್ಷ 3,59,024 ಜನರಿಗೆ ನಾಯಿ ಕಚ್ಚಿದೆ. ಅದರಲ್ಲೂ ಒಂದು ವಾರದಲ್ಲಿ ರಾಜ್ಯಾದ್ಯಂತ 10,000 ಕೇಸ್ ದಾಖಲಾಗಿದೆ ಅಂತ ಹೇಳಿ ಸರ್ಕಾರದ್ದೇ ವರದಿ ಹೇಳ್ತಾ ಇದೆ. ಇನ್ನು ಕೋಲಾರ ಭಾಗದಲ್ಲೂ ಬಹು ಕಾಟ ಜಾಸ್ತಿ ಆಗ್ತಿದೆ. ಅಂದ್ರೆ ಬೀದಿ ನಾಯಿಗಳ ಕಾಟ 2025 ಈ ವರ್ಷ ಸೆಪ್ಟೆಂಬರ್ ತನಕ 9,076 ನಾಯಿ ದಾಳಿ ಕೇಸ್ಗಳು ದಾಖಲಾಗಿದೆ. ನಾಯಿಗಳ ದಾಳಿಗೆ ಜನ ಅಕ್ಷರಶಃ ಆ ಭಾಗದಲ್ಲೂ ಕಂಗಾಲಾಗಿ ಹೋಗಿದ್ದಾರೆ. ಈ ಜನವಸತಿ ಪ್ರದೇಶದಲ್ಲೇ ಜಾಸ್ತಿ ಆಗ್ತಿದೆ ನಾಯಿಗಳ ದಾಳಿ. ಈ ನಾಯಿಗಳು ಮಕ್ಕಳು, ಹಿರಿಯ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇವೆ. ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ ನಾಗರಿಕರು. ಕೋಲಾರ, ಕೆಜಿಎಫ್, ಮುಳುಬಾಗಿಲಿನಲ್ಲಿ ಅತಿ ಹೆಚ್ಚಿನ ಕೇಸ್ಗಳು ವರದಿಯಾಗ್ತಾ ಇದೆ. ಇಲ್ಲಿ 2 ವಾರಗಳಲ್ಲಿ 10ಕ್ಕೂ ಹೆಚ್ಚು ಮಂದಿಗೆ ನಾಯಿ ಕಚ್ಚಿ ಗಾಯಗೊಂಡಿದೆ. ಇನ್ನು ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿ ಅಂತೇಳಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿತ್ತು. ಒಂದು ಪ್ರಾಣಿ ಕೇಂದ್ರ ಮಾಡಬೇಕು ಅಂತೆಲ್ಲ ಹೇಳಿದಾಗ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಹುಟ್ಕೊಂಡಿತ್ತು. ಕೆಲವೊಂದು ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೊಂಡಿದ್ದಾರೆ. ಉತ್ತರ ಪ್ರದೇಶ ಅಂತ ರಾಜ್ಯಗಳಲ್ಲಿ ಈಗ ನಾವು ಮೈನ್ ಬೀದಿಗಳಲ್ಲಿ ಹೋದರೆ ನಾಯಿಗಳು ಇರ್ತವೆ, ಅವೇನು ತೊಂದರೆ ಮಾಡೋದಿಲ್ಲ. ಸಂಧಿ ಬೀದಿಗಳಲ್ಲಿ ಮನೆಗಳಿರುತ್ತೆ. ಆ ಸಂಧಿ ಬೀದಿಗಳಲ್ಲಿ ಮನೆಗಳಿಗೆ ಹೋದಾಗ ನಾಯಿಗಳು ಸುಮ್ಮನೆ ಮಲ್ಕೊಂಡಿರ್ತಾವೆ. ನಾವು ಹೋಗೋಷ್ಟೊತ್ತಿಗೆ ಮೇಲೆ ಬರ್ತವೆ. ಈಗಾಗಲೇ ನಾನು ಇಲ್ಲಿ ಕೋಲಾರ ಹವೇಲಿ ಮೊಹಲ್ನಲ್ಲಿ ಮಾಡೋಂಥ ಸಂದರ್ಭದಲ್ಲಿ ನಾಯಿಗಳು ಬಂದವು. ಆದರೆ ನಾನು ಕೈನಲ್ಲಿ ಬ್ಯಾಗು ಇವೆಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ನಾನು ಬಚಾವಾದೆ. ನಾಯಿಗಳು ದೂರ ಹೊರಟೋದ್ವು. ಆದರೆ ತುಂಬ ಕಷ್ಟ ಇದೆ ಸರ್. ನಾಯಿಗಳು ಬಹಳ ಗಲ್ಲಿಗಳಲ್ಲಿ ವಿಪರೀತ ನಾಯಿಗಳಾಗೋಗಿದೆ. ಏನಂತಂದರೆ ಅಪರಿಚಿತರು ಬಂದಿದ್ದಾವಂತಂದರೆ ಒಂದು ನಾಯಿ ಅಲ್ಲ, ಒಂದು ನಾಯಿ ಬೊಗಳಿದೆ ಅಂತಂದರೆ ಅದ್ರ ಜೊತೆಯಲ್ಲಿರ್ತಕ್ಕಂಥ ನಾಯಿಗಳು ಸಹ ಒಂದೇ ಸಾರಿ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದ್ದಾವೆ. ಈಗ ಇರೋಷ್ಟು ಸಂಖ್ಯೆಯಲ್ಲಿ ಇವತ್ತಿನ ದಿನ ನಾಯಿಗಳು ಜನಸಂಖ್ಯೆ ಹೆಚ್ಚಾಗಿದೆ. ಈ ಸಂತಾನಹರಣ ಚಿಕಿತ್ಸೆ ಏನು ಒಂದೊಂದು ಲೋಕಲ್ ಬಾಡಿಯಲ್ಲಿ 20 ಲಕ್ಷ 30 ಲಕ್ಷ ನಿಗದಿ ಮಾಡಿರ್ತಾರೆ. ಒಂದು ನಾಯಿಗೆ 1-1.5 ಸಾವಿರ ರೂಪಾಯಿ ಒಂದು ಶಸ್ತ್ರಚಿಕಿತ್ಸೆಗೆ, ಸಂತಾನಹರಣ ಚಿಕಿತ್ಸೆಗೆ ನಿಗದಿ ಮಾಡಿರ್ತಾರೆ. ಈಗ ಸುಮಾರು ಕೋಲಾರಲ್ಲೇ ಕಡಿಮೆ ಅಂದರೂ 10,000-15,000 ಸಾವಿರ ನಾಯಿಗಳು, ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಿಗಳಿದೆ. ಒಂದೊಂದು ಕ್ರಾಸ್ ರೋಡಲ್ಲಿ, ಒಂದೊಂದು ಬೀದಿಯಲ್ಲೂ ಇವತ್ತಿನ ದಿನ 20-30 ಬೀದಿ ನಾಯಿಗಳು ನಾವು ನೋಡ್ಬೋದು. ಈ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜನವರಿಯಿಂದ ಇಲ್ಲಿವರೆಗೂ ಒಟ್ಟು 9,076 ನಾಯಿ ಕಡಿತ ಪ್ರಕರಣ ವರದಿಯಾಗಿರ್ತವೆ. ಎಲ್ಲ ತಾಲೂಕಲ್ಲೂ ರಿಪೋರ್ಟ್ ಆಗಿದ್ದಾವೆ. ಹೆಚ್ಚು ಕೋಲಾರ ತಾಲೂಕಲ್ಲಿ 2,579 ಮತ್ತು ಕಡಿಮೆ 478 ಶ್ರೀನಿವಾಸಪುರ ತಾಲೂಕಲ್ಲಿ ವರದಿಯಾಗಿರ್ತವೆ. ಎಲ್ಲ ನಾಯಿ ಕಡಿತ ಪ್ರಕರಣಗಳಿಗೆ ನಾವು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ನ ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ನು ಉಚಿತವಾಗಿ ಲಭ್ಯ ಇದೆ. ಇದನ್ನು ನಾಯಿ ಕಡಿತ ಆದ 24 ಗಂಟೆ ಒಳಗಡೆ ತಗೋಬೇಕಾಗಿರ್ತದೆ. ಪ್ರಮುಖವಾಗಿ ಯಾವುದೇ ನಾಯಿ ಕಡಿತ ಪ್ರಕರಣ ಕಂಡು ಬಂದಾಗ ಅವರು ಮಗುವಿನ ಅಥವಾ ಯಾರಾದರೂ ವ್ಯಕ್ತಿ ಅವರ ಕಾಲು ಅಥವಾ ಕೈ ಯಾವ ಭಾಗ ಕಚ್ಚಿರುತ್ತೆ ಆ ಭಾಗಕ್ಕೆ ಹರಿಯುವ ನೀರು, ಅಂದರೆ ನಲ್ಲಿನಲ್ಲಿ ನೀರು ಬಿಟ್ಟು ಸೋಪ್ ಹಾಕಿ ಅದನ್ನು ಗಾಯನ ತೊಳಿಬೇಕು ಕಚ್ಚಿದ ತಕ್ಷಣ. ನಂತರ ಹತ್ತಿರದ ಆಸ್ಪತ್ರೆಗೆ ಹೋಗಿ ಹತ್ತಿರದ ಆಸ್ಪತ್ರೆಯಲ್ಲಿ ಒಂದು ಟಿಗೆ ಟೆಟನಸ್ ಟಾಕ್ಸೈಡ್ ಅಂತ ಒಂದು ಇಂಜೆಕ್ಷನ್ನು ಪ್ಲಸ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ನ ತೊಗೋಬೇಕಾಗತ್ತೆ. ಕೆಲವು ತೀವ್ರತರ ಪ್ರಕರಣಗಳಲ್ಲಿ ಆ್ಯಂಟಿ ರೇಬಿಸ್ ಇಮ್ಯುನೋಗ್ಲಾಬುಲಿನ್ ಕೂಡ ಕೊಡ್ತೀವಿ. ರಿಗ್ ಅಂತ ಹೇಳ್ತೀವಿ, ರೇಬಿಸ್ ಇಮ್ಯುನೋಗ್ಲಾಬುಲಿನ್ ಅಂತ. ಇದನ್ನು ಸಹ ನಾವು
ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಈ ಸೆಪ್ಟೆಂಬರ್ ತನಕ ವರದಿನೇ ಹತ್ತತ್ರ ಆಲ್ಮೋಸ್ಟ್ 9,000 ದಾಟ್ಬಿಟ್ಟಿದೆ. ಹಾಗಾಗಿ ಜನರಿಗೂ ಒಂದು ಆತಂಕ ಇರುತ್ತೆ. ಈಗ ಶಿಕ್ಷಕರು ಕಂಪ್ಲೇಂಟ್ ಮಾಡ್ತಾ ಇದ್ರು, ನಾವು ಹೊರಗಡೆ ಹೋಗಿ ಸರ್ವೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ. ಈಗ ಆಕ್ಷನ್ಗಳನ್ನು ತಗೊಂಡಿದ್ದೀವಿ ಅಂತ ಕೇವಲ ಡಾಕ್ಯುಮೆಂಟಲ್ಲಿ ತೋರಿಸ್ತಾ ಇದ್ದಾರೆ, ಬಟ್ ಏನು ಆಕ್ಷನ್ ಆಗಿದೆ? ಖಂಡಿತ ಶ್ರೀಮತಿ ಶೆಟ್ಟಿ, ಏನು ಕೋಲಾರ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಖಂಡಿತ ಸಾರ್ವಜನಿಕರು ಬಹಳಷ್ಟು ಈಗ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ದಾಖಲೆ ಪ್ರಮಾಣದಲ್ಲಿ ಇದೀಗ ನಾಯಿ ಕಡಿತ ಪ್ರಕರಣಗಳು ಕೂಡ ವರ್ಷದಿಂದ ವರ್ಷಕ್ಕೆ ಇದೀಗ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಕಳೆದ ವರ್ಷ ಏನು 7,000 ಇದ್ರೆ ಈ ಒಂದು ವರ್ಷ 9,000 ಇರ್ತಕ್ಕಂಥದ್ದು. ಇನ್ನೇನು 2-3 ತಿಂಗಳಲ್ಲಿ ಮತ್ತಷ್ಟು ನಾಯಿ ಕಡಿತ ಪ್ರಕರಣಗಳು ಕೂಡ ದಾಖಲಾಗುವಂತ ಸಾಧ್ಯತೆಗಳಿದೆ. ಅದರಲ್ಲೂ ಪ್ರಮುಖವಾಗಿ ಏನು ನಗರ ವ್ಯಾಪ್ತಿಯಲ್ಲಿ ಏನು ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಆ ಒಂದು ಭಾಗದಲ್ಲಿ ಏನು ನಾಯಿಗಳಿಗೆ ಏನು ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿ ಏನು ನಾಯಿಗಳ ಸಂತತಿ ಹೆಚ್ಚಾಗದಂತೆ ಒಂದು ಮುಂಜಾಗ್ರತಾ ಕ್ರಮವನ್ನ ಆ ಒಂದು ವ್ಯಾಪ್ತಿಯಲ್ಲಿ ಏನು ನಗರ ಪಾಲಿಕೆ ಆಗಿರ್ಬೋದು, ಜೊತೆಗೆ ಏನು ಪುರಸಭೆ ಅಧಿಕಾರಿಗಳು ಒಂದು ಮಾಡ್ಬೇಕಾಗಿತ್ತು. ಆ ಒಂದು ಕರ್ತವ್ಯವನ್ನ ಕಳೆದ ಒಂದು 3 ವರ್ಷದಿಂದ ಕೂಡ ಮಾಡ್ತಾ ಇಲ್ಲ. ಹಾಗಾಗಿನೇ ಈ ಒಂದು ನಗರ ವ್ಯಾಪ್ತಿಯಲ್ಲಿ ಮತ್ತೆ ಬಡಾವಣೆಗಳಲ್ಲಿ ಇದೀಗ ಹೆಚ್ಚಾಗ್ತಾ ಇರ್ತಕ್ಕಂಥ ನಾಯಿಗಳ ಸಂತತಿ. ಹಾಗಾಗಿನೇ ನಾಯಿಗಳ ಕಡಿತದಿಂದ ಇದೀಗ ಬಹಳಷ್ಟು ಬಡಾವಣೆಗಳಿಗೆ ಹೊಸಬ್ರು ಹೋಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ KGF ತಾಲೂಕಿನಲ್ಲಿ ಅತಿ ಹೆಚ್ಚು ಒಂದು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದೆ. ಮತ್ತೆ ಕೋಲಾರ ತಾಲೂಕಿನಲ್ಲಿ ಕೂಡ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಏನು ನಗರಸಭೆ ಅಧಿಕಾರಿಗಳನ್ನು ಕೇಳಿದ್ರೆ ಅವರು ಕೈ ಚೆಲ್ಲಿ ಕೂರುವಂತಹ ಒಂದು ಮಾತನ್ನು ಕೂಡ ಆಡ್ತಾರೆ. ನಮ್ಮ ಕೈಯಲ್ಲೇನು ಇಲ್ಲ, ಮತ್ತೆ ಏನು ಸರ್ಕಾರ ಕೊಡ್ತಕ್ಕಂಥ ಅನುದಾನದಲ್ಲಿ ಈ ಒಂದು ಸಂತಾನಹರಣ ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಅದು ಕೇವಲ ಬೆರಳೆಣಿಕೆಯಷ್ಟು ಸಂಖ್ಯೆಯ ನಾಯಿಗಳಿಗೆ ಮಾತ್ರ ಮಾಡಿದಂತಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ನಾಯಿಗಳು ಇರೋದ್ರಿಂದ ಹಾಗಾಗಿನೇ ಈ ಒಂದು ನಾಯಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನ ಇದೀಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ನಾಯಿ ಕಡಿತ ಪ್ರಕರಣಗಳನ್ನ ನಾವು ನೋಡೋದಾದ್ರೆ ಅದರಲ್ಲಿ ಏನು ವಯಸ್ಕರು ಮತ್ತೆ ಏನು ಸಣ್ಣ ಪುಟ್ಟ ಮಕ್ಕಳಿಗೆ ಇದೀಗ ಹೆಚ್ಚು ನಾಯಿ ಕಡಿತ ಪ್ರಕರಣ ಹೆಚ್ಚಾಗ್ತಾ ಇರ್ತಕ್ಕಂಥ. ಹಾಗಾಗಿನೇ ಮುಂದೆ ಯಾವುದೋ ಒಂದು ಅನಾಹುತ ಆಗುವಂತ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇದೀಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ರಘುರಾಜ್.